ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಸಮಸ್ತ ನಾಡಿನ ಜನತೆಗೆ ಹಾಗೂ GTV ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಾಗಡಿ ಪಟ್ಟಣದ SBI ಬ್ಯಾಂಕ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಚಿದಾನಂದ್ ರವರ ನೇತೃತ್ವದಲ್ಲಿ ನೂತನ ವರ್ಷದ ಸಂಭ್ರಮಾಚರಣೆಯನ್ನು ಗ್ರಾಹಕರ ಜೊತೆ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಸಿಬ್ಬಂದಿಗಳು ಹಾಗೂ ಗ್ರಾಹಕರು ಭಾಗವಹಿಸಿದ್ದರು. ನಮಸ್ಕಾರ. ಇವತ್ತು ಜನವರಿ 1, 2026 ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಗಡಿ ಬ್ರಾಂಚ್ ಕಡೆಯಿಂದ ಮತ್ತು ಕಸ್ಟಮರ್ ಕಡೆಯಿಂದ ನಾವು ಇವತ್ತು ಹೊಸ ವರ್ಷವನ್ನು ಬ್ರಾಂಚ್ನಲ್ಲಿ ಆಚರಿಸಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರಿಗೂ ಶಾಂತಿ ನೆಮ್ಮದಿ ತರಲಿ ಅಂತ ಬಯಸ್ತೀವಿ. ನೀವು ಈ ಸಂದರ್ಭದಲ್ಲಿ ಬ್ಯಾಂಕ್ನಲ್ಲಿ ದೊರೆಯುವಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೋಬೋದು. ಬ್ಯಾಂಕ್ನಲ್ಲಿ ಈಗ ನಿಮಗೆ ಸಾಲ ಸೌಲಭ್ಯಗಳು ಸಹ ಬಡ್ಡಿ ರೇಟ್ ಕಡಿಮೆ ಇದೆ, ಕಡಿಮೆ ಬಡ್ಡಿ ರೇಟಲ್ಲಿ ಸಿಗ್ತಾ ಇದೆ. ಡಿಪಾಸಿಟು ಸಹ ನಮಗೆ ಉತ್ತಮ ಇಂಟ್ರೆಸ್ಟ್ ಕೊಡುವಂತಹ ಡಿಪಾಸಿಟ್ ಸೌಲಭ್ಯ ನಮ್ಮಲ್ಲಿದೆ. ಸೊ ಎಲ್ಲ ರೀತಿಯಾದ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳು ಮತ್ತು ಇನ್ಶೂರೆನ್ಸ್ ಆಪ್ಷನ್ಗಳು ಪ್ರತಿಯೊಂದು ಸಹ ಬ್ಯಾಂಕಲ್ಲೇ ದೊರೆಯುತ್ತೆ. ನೀವು ಎಲ್ಲವನ್ನು ಸಹ ಬ್ಯಾಂಕಲ್ಲೇ ನೀವು ಉಪಯೋಗಿಸ್ಕೋಬೋದು. ನಮ್ಮಲ್ಲೀಗ ಯೋನೋ .20 ನಾವು ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಹೆಚ್ಚು ಫೆಸಿಲಿಟೀಸನ್ನು ಕೊಟ್ಟಿದ್ದಾರೆ. ಸೊ ಈಗ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಬ್ಯಾಂಕಿಂಗ್ ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡ್ಬೋದು. ಹೆಚ್ಚು ಆಕರ್ಷಕವಾಗಿ ಮಾಡಿದ್ದಾರೆ ಮತ್ತು ಸುಲಭವಾಗಿ ಲಾಗಿನ್ ಆಗೋದಕ್ಕೆ ಸಹ ಉಪಯೋಗ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫ್ರಾಡ್ ಆಗಲಿ ಇದೆಲ್ಲ ಆಗೋದ್ರಲ್ಲಿ ಮಿನಿಮೈಸ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸೆಕ್ಯೂರಿಟಿ ಆಪ್ಷನ್ಗಳನ್ನು ಬಳಸ್ಕೊಂಡಿರ್ತಾರೆ. ಸೊ ನೀವು ಅದನ್ನು ಹೊಸ ಯೋನೋ .20 ಡೌನ್ಲೋಡ್ ಮಾಡಿಕೊಂಡು ನಮ್ಮ SBI ಬ್ಯಾಂಕಿನಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯಬಹುದು. ಎಲ್ಲರಿಗೂ ನಾನು ಧನ್ಯವಾದಗಳು. ಸರ್ ನಮಸ್ತೆ. ನಮಸ್ತೆ. ಇವತ್ತು SBI ಬ್ಯಾಂಕಲ್ಲಿ ಹೊಸ ವರ್ಷದ ಪ್ರಯುಕ್ತ ಕಸ್ಟಮರ್ಗೋಸ್ಕರ ಕೇಕನ್ನು ಕಟ್ ಮಾಡಿ ಸರ್. ನೀವು ಒಬ್ಬರು ಕಸ್ಟಮರ್ ಈ ಬ್ಯಾಂಕಲ್ಲಿ, ಹೇಳಿ ಸರ್ ಅದ್ರ ಬಗ್ಗೆ. ಸಂಸ್ಕೃತಿ ಸಜ್ಜನ ಮಾಗಡಿ ಮಹಾಜನತೆಗೆ ಶಿರವಾಗಿ ನಮಿಸುತ್ತೇನೆ. ಶ್ರೀಮನ್ ಮಹಾರಾಜಾಧಿರಾಜ ರಾಜ ಪರಿವ್ರಾಜಕಾಚಾರ್ಯ ರಾಜಹಂಸ ಪರಮೇಶ್ವರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸರಂ ಶ್ರೀ ವಿಶ್ವೇಶ್ವರಯ್ಯನಂಥ ಮಹನೀಯರು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಮ್ಮೆಲ್ಲರ ಜೀವನಾಡಿಯಾಗಿದೆ, ಜೀವಗಂಗೆ ಅಂತಿದೆ. ನಾನು ಈ ಬ್ಯಾಂಕಿನ ಗ್ರಾಹಕರಾಗಿ ಇತ್ತೀಚೆಗೆ SBI ಅಂತ ಬದಲಾಗಿದೆ. ಹೆಸರು ಬದಲಾವಣೆ ಆದರೂ ಕೂಡ ಗುಣಧರ್ಮಗಳೆಲ್ಲವೂ ಅನುಚಾನವಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಒಂದು ಬ್ಯಾಂಕಿನ ಗ್ರಾಹಕನಾಗಿ ನಾನೊಬ್ಬ ಶಿಕ್ಷಕನಾಗಿದ್ದು ನಿವೃತ್ತಿಯಾಗಿದ್ದೇನೆ. ನನ್ನ ದ್ವಿಚಕ್ರ ವಾಹನ ತೆಗೆದುಕೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ, ಕಾರ್ ತೆಗೆದುಕೊಳ್ಳೋದಕ್ಕೆ, ನಮ್ಮೆಲ್ಲ ಪ್ರಗತಿಗೆ, ಆರ್ಥಿಕ ಪ್ರಗತಿಗೆ ಈ ಬ್ಯಾಂಕು ಸಹಕಾರಿಯಾಗಿದೆ. 2026ನೇ ವರ್ಷದಲ್ಲಿ ಈ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಡಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ಧರ್ಮ, ಕಲೆ, ಸಂಗೀತ, ಸಂಸ್ಕೃತಿ, ಜನಪದ, ಜೀವ ವೈವಿಧ್ಯಗಳ ತವರೂರು ಮಾಗಡಿಯಲ್ಲಿರ್ತಕ್ಕಂಥ ಶಾಖೆಯ SBI ಶಾಖೆಯ ಮ್ಯಾನೇಜರ್ ಅವರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಕರುಣಾಳು ದೇವರ ಕೃಪೆ ದೊರೆಯಲಿ. ನಮ್ಮ ಅಂತರಂಗದ ಶಕ್ತಿಯಾಗಿ ಈ ಬ್ಯಾಂಕು ಪ್ರವಹಿಸ್ತಾ ಇರಲಿ. ನಾಡಿನ ಅಭ್ಯುದಯಕ್ಕೆ, ಕೀರ್ತಿಗೆ ಹೆಸರಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾಗಡಿಲಿ 32 ವರ್ಷ KVಲಿ ಸೇವೆ ಸಲ್ಲಿಸಿದ್ದೀನಿ. ಬೆಸ್ಕಾಮ್ನಲ್ಲಿ ನಾನು ನಿವೃತ್ತಿಯಾಗಿ ಬ್ಯಾಂಕಲ್ಲಿ ಅಕೌಂಟು ಓಪನ್ ಮಾಡಿದ್ದೀನಿ. ಮನೆ ಕಟ್ಟಕ್ಕೆ ಬೆಂಗಳೂರಲ್ಲಿ ಲೋನು ಕೊಟ್ಟಿದ್ದಾರೆ 10 ಲಕ್ಷ. ಅದನ್ನು ನಾನು ಇದು ಮಾಡ್ತಾಯಿದ್ದೀನಿ, ಕಟ್ಟಾಯ್ತಾ ಇದೆ. ನಾನು ಸೇವೆ ಸಲ್ಲಿಸಿ ಇಲ್ಲೇ ರಿಟೈರ್ಡ್ ಆಗಿ
ಬ್ಯಾಂಕ್ ಮ್ಯಾನೇಜರ್ಗೆ, ಕೆಲಸಗಾರ ಸಿಬ್ಬಂದಿಗೆಲ್ಲ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ GHPS ಕಲ್ದೇನಹಳ್ಳಿ ಶಾಲೆಯಲ್ಲಿ. ಈ ಒಂದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕು ಸುಮಾರು 2009ರಲ್ಲಿ ನನಗೆ ಅವಾಗ ಹಣಕಾಸಿನ ಮುಗ್ಗಟ್ಟು ಭಾಳ ಇತ್ತು. ಅವಾಗ ನನಗೆ ಹೌಸಿಂಗ್ ಲೋನನ್ನು ಕೊಟ್ಟು ನಾನೊಂದಿಷ್ಟು ಮನೆಯನ್ನು ಕಟ್ಕೊಂಡು ಆ ಲೋನನ್ನು 2 ವರ್ಷದಲ್ಲೇ ನಾನು ಕ್ಲಿಯರ್ ಮಾಡಿದೆ. ಉತ್ತಮವಾಗಿ ಎಲ್ಲ ಗ್ರಾಹಕರಿಗೂ ಬಂದಂಥ ಪ್ರತಿಯೊಬ್ಬರಿಗೂ ಅವಿದ್ಯಾವಂತರು ಬರ್ತಾರೆ, ಪ್ರತಿಯೊಬ್ಬರಿಗೂ ಈ ಒಂದು ಬ್ಯಾಂಕು ತುಂಬ ಸಹಕಾರಿಯಾಗಿದೆ. ಇದೇ ರೀತಿ ಈ ಒಂದು ಕಾರ್ಯವನ್ನು ನಡೆಸಲಿ. ಹೊಸ ವರ್ಷದ ಎಲ್ರಿಗೂ ಸಹ ಶುಭಾಶಯವನ್ನು ಕೋರ್ತೇನೆ. ನನ್ನ ಹೆಸರು ಲೋಕೇಶ್. ನಾನು ಹೈಸ್ಕೂಲಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 12 ವರ್ಷ ಈ ಶಾಖೆಯಲ್ಲಿ ನಾನು ಖಾತೆಯನ್ನು ಹೊಂದಿದ್ದು ಸುಮಾರು ಸೇವೆಯನ್ನು ಪಡ್ಕೊಂಡಿದ್ದೀನಿ. ಮತ್ತು ನಾನು ಲೋನು ತೊಗೊಂಡು ಕಾರ್ ತೊಗೊಂಡಿರೋದಕ್ಕೆ ಮತ್ತು ಜಮೀನನ್ನು ಕೂಡ ತೊಗೊಂಡು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗಿದೆ. ಮತ್ತು ಏನೇ ರೆಸ್ಪಾನ್ಸ್ ಮಾಡ್ತಾರೆ, ತುಂಬ ಸಿಬ್ಬಂದಿ ವರ್ಗದವರು ತುಂಬ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅದೊಂದು ನನಗೆ ಖುಷಿ. ಯಾವುದೂ ಇದೇ ಆಗೋಲ್ಲ, ಇನ್ ಟೈಮಿಗೆ ಮಾಡಿಕೊಡ್ತಾರೆ. ನಾವು ಟೀಚರ್ಸ್ ಆದ್ರೂ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು 4 ಕಾಲರ ಮೇಲೆ ಬಂದು ಪಾಪ ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ಹಿಂಗೆ ಎಲ್ಲ ಸಾರ್ವಜನಿಕ ಜನರುಗಳಿಗೆ ಈ ಥರನೇ ಸೇವೆ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು 2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.